ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ, ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ಅನ್ನೋದು ನಮಗೆ ಗೊತ್ತಿರಬೇಕು. ಯಾಕೆ ಹೋಗ್ತೀವಿ, ನಾವು ದೇವ್ರ ಹತ್ರ ಏನು ಕೇಳಕ್ಕೆ ಹೋಗ್ತೀವಿ, ಹಾಗೆ ಅಲ್ಲಿ ದೇವರಿಗೆ ಭಕ್ತಿನ ಹೇಗೆ ಮಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು ವೀಕ್ಷಕರೇ. ನಾನು ಈ ವಿಚಾರ ಯಾಕೆ ತೊಗೊಂಡೆ ಅಂದರೆ, ನಿಮಗೆ ಹೇಳ್ತೀನಿ, ಕೆಲವರು ದೇವಸ್ಥಾನಕ್ಕೆ ಹೋಗಿ ಜಗಳ ಆಡೋದು, ಕೆಲವರು ದೇವಸ್ಥಾನಕ್ಕೆ ಹೋದರೆ ಅಲ್ಲೇ ನಿಂತ್ಕೊಂಡಿರೋದು ಒಂದು ಕಡೆ. ಅಂದರೆ ಈ ಕೆಲವರು ಬಂದರೆ, ಈಗ ನಾನೇ ಹೋದೆ, ಅಲ್ಲೊಂದು ಸಣ್ಣ ಜಾಗನೂ ಇರೋಲ್ಲ ಹೋಗಲಿಕ್ಕೆ. ಅಂದರೆ ಅವ್ರ ಮನೆಗೆ ಬಂದಿದ್ದೀವಿ ಅಂತ ಅನ್ಸತ್ತೋ ಏನೋ ಅವ್ರಿಗೆ ಹೇಳಬೇಕು ಮತ್ತು ಸೈಡಾಗಿ ಅಂತ. ನಾವಲ್ಲಿ ಅವ್ರಿಗೆ ಸೈಡಾಗಿ ಹೇಳಲಿಕ್ಕಲ್ಲ ಹೋಗೋದು. ನಾವಲ್ಲಿ ಹೋಗೋದು, ಈಗ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋದರೆ ಓಂ ಶ್ರೀ ದುರ್ಗಾಯ ಅಂತ ಮಂತ್ರ ಹೇಳಲಿಕ್ಕೆ ಹೋಗೋದು. ಇವರಿಗೆ ಸೈಡಾಗಿ ಹೇಳಲಿಕ್ಕೆ ಹೋದರೆ ಅವ್ರು ಮತ್ತೊಂದು ಮಾತು ಹೇಳೋದು, ಈ ಕಡೆ ಜಾಗ ಇದೆಯಲ್ಲ ಅಂತ ಹೇಳಿದ್ರು ಹೇಳ್ಬೋದು ಅಲ್ವಾ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನಂದರೆ, ನಾವು ಬಂದಿದ್ದೀವಿ ದೇವ್ರ ಭಕ್ತಿ ಮಾಡೋಕ್ಕೆ, ಇಲ್ಲಿ ದೇವ್ರಿಗೆ ಭಕ್ತಿ ಮಾಡಬೇಕು, ನಮ್ಮ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರಬೇಕು ಅಂತ. ಏನಂತಾರೆ ವೀಕ್ಷಕರೇ? ನನಗೆ ಬೇಜಾರಾಗಿದ್ದೇನಲ್ಲ, ನಾನು ತುಂಬ ಕಡೆ ದೇವಸ್ಥಾನಕ್ಕೆ ಹೋಗ್ತೀನಿ. ನನಗೆ ಅಂತಲ್ಲ, ಎಷ್ಟೋ ಹಲವರು ದೇವ್ರ ಭಕ್ತಿ ಮಾಡಲಿಕ್ಕೆ ಅಂತಲೇ ಬಂದಿರ್ತಾರೆ. ಅಂತಹವರಿಗೆಲ್ಲ ಜನ ಒಂದು ಸಹಕರಿಸೋದಿಲ್ಲ. ಅವ್ರದ್ದೇ ಆದ ಮಾತು, ಅವ್ರದ್ದೇ ಆದ ಜಗಳ, ಅವ್ರದ್ದೇ ಆದ ಆಲೋಚನೆಯಲ್ಲಿ ಇರ್ತಾರೆ. ಅರ್ಥ ಆಯ್ತು? ನಾವಿಲ್ಲಿ ಎಲ್ಲವನ್ನು ನೋಡ್ಕೋಬೇಕು, ಎಲ್ಲವನ್ನು ಗ್ರಹಿಸಬೇಕು. ಆಗಲೇ ನಮಗೆ ದೇವರು ಒಳ್ಳೇದು ಮಾಡೋದು, ನಮಗೆ ನಾವು ಒಳ್ಳೇದು ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲಿ ಮೊದಲೇ ನಾವು ನೋಡಬೇಕು, ಒಳ್ಳೇದಂದರೆ ಏನು, ಕೆಟ್ಟದಂದರೆ ಏನು, ಇನ್ನೊಬ್ಬರಿಗೆ ಗೌರವ ಕೊಡೋದ್ರಿಂದ ಹಿಡಿದು ಟು ಜೆಡ್. ಅರ್ಥ ಆಯ್ತಾ? ಆಗಲೇ ನಾವಿಲ್ಲಿ ಒಳ್ಳೆಯ ವಿಚಾರದಲ್ಲಿ ಎತ್ತರಕ್ಕೆ ಬೆಳೀಲಿಕ್ಕಾಗೋದು. ಏನಂತಾರೆ ವೀಕ್ಷಕರೇ? ಈಗ ನನಗೆ ಉದಾಹರಣೆಗೆ, ನೀವು ಗುರು ಅಂತ ಗುರುತಿಸ್ತೀರಿ ಕೆಲವರು, ಗುರುಗಳೇ ಅಂತ ಒಂದು ಗೌರವ ಕೊಡ್ತೀರಿ. ಏನು ಕಾರಣ ಏನು ಅದಕ್ಕೆ? ನನ್ನ ಒಂದು ಆಚಾರ ವಿಚಾರ, ನಡೆ ನುಡಿ ನಡತೆ ಏನಂತೀರಿ. ಹಾಗೆಯೇ ಇಲ್ಲಿ ಎಲ್ಲರೂ ಕೂಡ ಅಲ್ವಾ. ಯಾಕಿದ್ರೆ ತಗೊಂಡಂದರೆ, ನಾನೇ ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಅವರು ಸೈಡೇ ಆಗ್ತಾಯಿಲ್ಲ. ನಾನು ದೇವಸ್ಥಾನನ ರೌಂಡ್ ಹೊಡಿಬೇಕು, ನಾನು ಅವ್ರ ಹತ್ರ ಮಾತಾಡಿದ್ರೆ ನಾನು ಮೇಲ್ಗೆ ಆಗ್ತೀನಿ, ಮತ್ತು ಸ್ನಾನ ಮಾಡ್ಕೊಂಡು ಬರಬೇಕು. ಹಾಗೆ ದೇವ್ರ ದರ್ಶನ ಮುಗೀತಂದರೆ ಮಾತಾಡ್ಬೋದು, ಏನು ಸಮಸ್ಯೆ ಇಲ್ಲ. ಅರ್ಥ ಆಯ್ತಾ? ಇದು ನಡೀತು ಇವತ್ತು. ಅದಕ್ಕೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹಂಚ್ಕೊಳ್ತಾ ಇದ್ದೇನೆ ವೀಕ್ಷಕರೇ. ನಾವು ದೇವಸ್ಥಾನ ಅಂತಲ್ಲ, ಎಲ್ಲೇ ಹೋಗಲಿ, ನಾವು ಹೋದ ಕೆಲಸನ ನೀಟಾಗಿ ಮಾಡ್ಕೊಂಬರ್ಬೇಕು, ಇನ್ನೊಬ್ರಿಗೆ ತೊಂದರೆ ಕೊಡದೆ. ಏನಂತೀರಿ? ಇನ್ನೊಬ್ಬರಿಗೂ ತೊಂದರೆ ಆಗಬಾರ್ದು, ಅಥವಾ ಇನ್ನೊಬ್ಬರಿಂದ ನಮಗೂ ತೊಂದರೆ ಆಗಬಾರ್ದು. ಇದೇ ವಿಚಾರ. ಓಂ ಶ್ರೀ ದುರ್ಗಾಯ ನಮಃ. ಎಲ್ಲರೂ ಹೇಳಿ ಓಂ ಶ್ರೀ ದುರ್ಗಾಯ ನಮಃ. ಯಾರು ಕೂಡ ಯಾರಿಗೂ ತೊಂದರೆ ಕೊಡಬೇಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೀನಿ.